ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಡ್ಯೂಟಿ ಬಂತು, ಅರ್ಲಿ ಮಾರ್ನಿಂಗು. ಆಲ್ರೆಡಿ 6 o'clock ಆಗ್ತಾ ಇದೆ, 6:15. ಈ ಚಳಿ ಡ್ಯೂಟಿ ಬಂತು. ಈಗ ಬನ್ನೇರುಘಟ್ಟದಲ್ಲಿರೋ ಡ್ಯೂಟಿ. ಸೊ ಇವಾಗ ರೆಡಿ ಆಗಿದ್ದೀನಿ, ಇನ್ನೇನು ಡ್ಯೂಟಿ ಹೊಡೆದೆ ಇವಾಗ ಕೆಲಸ. ಗಾಡಿ ಆನ್ ಮಾಡಿ, ಗಾಡಿ ಸ್ಟಾರ್ಟ್ ಮಾಡಿ, ಸ್ವಲ್ಪ ಕೋಲ್ಡ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಐಡ್ಲಿಂಗಲ್ಲಿ ಬಿಟ್ಟು ಆ್ಯಂಡ್ ದೆನ್ ಸ್ವಲ್ಪ ಹೊತ್ತಾದಮೇಲೆ ಸೀದಾ ಪೆಟ್ರೋಲ್ ಬಂಕಿಗೆ ಹೋಗಿ ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡಕ್ಕೆ ಕ್ಯೂವಲ್ಲಿ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತಾದಮೇಲೆ ನನ್ನ ಗಾಡಿ ಬಂತು. ಸೊ ನೆಕ್ಸ್ಟ್ ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿಗೆ ಆಮೇಲೆ ಹೊರಟೆ. ಅಲ್ಲಿಂದ ಹೊರಟಿದ್ದೆ ಸೀದಾ ನೈಸ್ ರೋಡ್ ಎಂಟ್ರಿ ಆಗಿ, ನೈಸ್ ರೋಡಿಂದ ಸೀದಾ ಗಾಡಿ ಒಂದು 100-110 ಹೊಡ್ಕೊಂಡು. ಸೊ ಹೊಟ್ಟೆ ಸಿಕ್ತಿತ್ತು ಅಂದ್ಬಿಟ್ಟು ಸ್ವಲ್ಪ ಸೈಡ್ಗೆ ಹಾಕಿದೆ, ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಬಿಸಿ ಉಪ್ಪಿಟ್ಟು ರೆಡಿ ಆಗಿತ್ತು, ಉಪ್ಪಿಟ್ಟು ಮತ್ತು ಚಟ್ನಿ ತಿಂದ್ಕೊಂಡು ಅಲ್ಲಿಂದ ಸೀದಾ ಹೊರಟಿದ್ದೆ. ಕಸ್ಟಮರ್ ಪಿಕಪ್ ಲೊಕೇಶನ್ಗೆ ಹೋದೆ. ಗೈಸ್, ಬಂದೆ ಲೊಕೇಶನ್ಗೆ, ಪಿಕಪ್ ಪಾಯಿಂಟ್ಗೆ. ಕಸ್ಟಮರ್ ಕಾಲ್ ಮಾಡಿದ್ದೆ, ಅವರು ಹುಡುಗನ ಕೈಲಿ ಕೀ ಕಟ್ ಕಳಿಸ್ತೀನಿ ಅಂತ ಹೇಳಿದ್ರು. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇದೆ ಗಾಡಿ ಕೃಷ್ಣ. ಸೊ ಕಸ್ಟಮರ್ನ ಪಿಕಪ್ ಮಾಡಿಕೊಂಡು ಅಲ್ಲಿಂದ ಸೀದಾ ಹೊರಟಿದ್ದೆ. ಆಮೇಲೆ ಬಂದು ನೆಕ್ಸ್ಟು ಇವಾಗ ಜಸ್ಟ್ ಹೆಬ್ಬಾಳ ರೀಚ್ ಆದ್ವಿ. ಹೆಬ್ಬಾಳ ರೀಚ್ ಆದಮೇಲೆ ಕಸ್ಟಮರು ಇಲ್ಲೇ ಸ್ವಾತಿ ಹೋಟ್ಲಿಗೆ ಬ್ರೇಕ್ಫಾಸ್ಟ್ ಹೋಗಿದ್ದಾರೆ. ನನಗೆ ಕರೆದ್ರು, ನಂದು ಆಲ್ರೆಡಿ ಬ್ರೇಕ್ಫಾಸ್ಟ್ ಆಗಿರೋ ದಸೆಯಿಂದ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ನಾನು ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ಅಂತ ಹೇಳಿ. ಪಾಪ ಜೆನ್ಯೂನ್ ಕಸ್ಟಮರು, ಆಲ್ ಏಜ್ಡ್ ಪೀಪಲ್ಸ್, ಇಟ್ಸ್ ಓಕೆ, ನೈಸ್ ವಿತ್ ದೆಮ್ ಅಷ್ಟೇ. ಈಗ ನೆಕ್ಸ್ಟ್ ಏನಿಲ್ಲ, ನಾಷ್ಟ ಮುಗಿಸ್ಕೊಂಡು ಡೈರೆಕ್ಟು ಇಲ್ಲಿಂದ ಬಿಟ್ರೆ ನಮ್ಮ ರೂಟು ನಮ್ಮ ಕಡೆ ಸೀದಾ ಘಾಟಿ ಸುಬ್ರಹ್ಮಣ್ಯ. ಕಸ್ಟಮರ್ ಇವಾಗ ಜಸ್ಟ್ ಕಾಲ್ ಮಾಡಿದ್ರು. ಸೊ ಪಿಕಪ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಹೋಟೆಲ್ ಹತ್ರ. ಅವ್ರು ಪಿಕಪ್ ಮಾಡಿಬಿಟ್ಟು ಆ್ಯಂಡ್ ದೆನ್ ಸ್ಟ್ರೈಟ್ ಘಾಟಿ. ಕಸ್ಟಮರ್ನ ಪಿಕಪ್ ಮಾಡಿಕೊಂಡು ಡೈರೆಕ್ಟಾಗಿ ಅಲ್ಲಿಂದ ಹೊರಟಿ ಈಗ ಘಾಟಿ ಎಂಟ್ರಿ ಆಗಿದ್ದೀವಿ ಆಲ್ರೆಡಿ. ನೋಡ್ತಾ ಇದ್ದೀರಾ ಎಷ್ಟು ಜನ ತುಳುಕ್ತವ್ರೆ ಅಂತ ಇಲ್ಲಿ. ಫೈನಲಿ ಘಾಟಿ ಸುಬ್ರಹ್ಮಣ್ಯ ರೀಚ್ ಆಗಿ ಗೆಸ್ಟ್ನೆಲ್ಲ ಇಲ್ಲಿ ಡ್ರಾಪ್ ಮಾಡಿದ್ದೀನಿ ಗೇಟ್ ಹತ್ರ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಕಾರ್ ಪಾರ್ಕಿಂಗಲ್ಲಿ ಹಾಕೊಂಡು ಆರಾಮಾಗಿದ್ದೀನಿ. ಅವ್ರು ಟೆಸ್ಟ್ ಮಾಡ್ಬೇಕಾದ್ರೆ ಗೊತ್ತಾಯಿತು ಪ್ರಸಾದ ಕೊಡ್ತವ್ರೆ ಅಂತ. ಹೋಗಿ ಆರಾಮಾಗಿ ಪ್ರಸಾದ ತಿನ್ಕೊಂಡು ಅಲ್ಲಿಂದ ಸೀದಾ ಹೊರಟಿದ್ದು ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನದ ಕಡೆಗೆ. ಗೊರವನಹಳ್ಳಿಗೂ ರೀಚ್ ಆಗಾಯ್ತು ಆಲ್ರೆಡಿ. ಅವ್ರನ್ನ ದೇವಸ್ಥಾನದ ಹತ್ರ ಡ್ರಾಪ್ ಮಾಡಿ ನಾನು ಬಂದು ಗಾಡಿ ಪಾರ್ಕಿಂಗಲ್ಲಿ ಹಾಕ್ಕೊಂಡು ಚಿಲ್ಡಾಗಿ ಒಂದು ಪಾಯಿಂಟ್ AC ಇಟ್ಕೊಂಡು ನೆಮ್ಮದಿಯಾಗಿ ರೆಸ್ಟ್ ಮಾಡೋಣ ಅಂತ ಬಂದೆ. ಸೊ ಇಟ್ ವಿಲ್ ಟೇಕ್ ಅರೌಂಡ್ 30 to 40 minutes. ಆಮೇಲೆ ಅವ್ರು ಕಾಲ್ ಮಾಡ್ತಾರೆ ಆ್ಯಂಡ್ ದೆನ್ ಅವ್ರನ್ನ ಹೋಗಿ ಪಿಕಪ್ ಮಾಡಿಕೊಂಡು ಆಮೇಲೆ ಐ ವಿಲ್ ಟೆಲ್ ಯು ದ ನೆಕ್ಸ್ಟ್ ಪ್ಲ್ಯಾನ್. ಗೆಸ್ಟ್ ಬಂದರು, ಗೆಸ್ಟ್ನ ಪಿಕಪ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಹೊರಟಿದ್ದು ನಮಸ್ತೆ ಬೆಂಗಳೂರು ಅಂತ ಒಂದು ಹೋಟೆಲ್ಗೆ ಬಂದ್ವಿ. ಯಾವುದು ಇದು? ನಮಸ್ತೆ ಬೆಂಗಳೂರು ಪ್ಯೂರ್ ವೆಜ್ ಅಂತೆ, ತುಮಕೂರು ಮೇನ್ ರೋಡಲ್ಲಿದೆ. ಸೊ ಊಟ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ. ನಂದು ಊಟ ಆಲ್ರೆಡಿ ದೇವಸ್ಥಾನದಲ್ಲಿ ಪ್ರಸಾದನೇ ತಿನ್ಬಿಟ್ಟು ಆರಾಮಾಗಿ ಆಡ್ಕೊಂಡಿದ್ದೀನಿ. ಅಂದ್ರೆ ಮಿಲ್ಕ್ ಶೇಕ್ ತಗೋ ಅಂತ ಹೇಳಿದ್ರು, ಆರ್ಡರ್ ಮಾಡಿದ್ದೀನಿ. ಮಿಲ್ಕ್ ಶೇಕ್ ಬಂದಮೇಲೆ ಕುಡ್ಕೊಂಡು ಹೊರಡೋದಷ್ಟೇ. ಸೊ ಅಲ್ಲಿ ಮಿಲ್ಕ್ ಶೇಕ್ ಕುಡ್ಕೊಂಡಾದ್ಮೇಲೆ ಗೆಸ್ಟ್ ಬಂದರು. ಗೆಸ್ಟ್ನ ಕರ್ಕೊಂಡು ಸೀದಾ ಹೊರಟಿದ್ದೆ ತುಮಕೂರು ಹೈವೇಯಿಂದ ಬೆಂಗಳೂರು ಕಡೆಗೆ. ಅಲ್ಲಿಂದ ಸೀದಾ ನೆಕ್ಸ್ಟ್ ಹೊರಟಿದ್ದು ನೈಸ್ ರೋಡ್ ಕಡೆ. ಅಲ್ಲೋಗಿ ಟೋಲ್ ಕಟ್ಕೊಂಡು ಬನ್ನೇರುಘಟ್ಟ ರೋಡ್ ಎಕ್ಸಿಟ್ ಕಡೆ ಹೊರಟ್ವಿ. ಅಲ್ಲೋಗಿ ಕಸ್ಟಮರ್ನ ಬಿಡೋಕ್ಕೆ ಅಂತ ಹೊರಟ್ವಿ. ಅಲ್ಲಿ ನೋಡಿದ್ರೆ ಫುಲ್ಲು ಟ್ರಾಫಿಕ್ ಜಾಮು ಗೈಸ್. ಡ್ಯೂಟಿ ಮುಗೀತು, ಡ್ರಾಪ್ ಆಯಿತು. ಇವಾಗ ಪಯಣ ನನ್ನ ಮನೆ ಕಡೆ. ಸೊ ಡ್ಯೂಟಿ ಮುಗಿದ್ಮೇಲೆ ನಮ್ಮ ಶಿಷ್ಯನ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದೆ ನೈಸ್ ರೋಡ್ ಮುಖಾಂತರ ಮಾಗಡಿ ಮೇನ್ ರೋಡ್ ತಾವರೆಕೆರೆಗೆ. ಫೈನಲಿ ಮನೆಗೆ ಬಂದೆ ಗೈಸ್. ಮನೆಗೆ ಬಂದು ಫುಲ್ಲು ಬಾಡಿ ಟಯರ್ಡ್ ಆಗಿದೆ. ನಮ್ಮ ಶಿಷ್ಯನ ಆಫ್ ಮಾಡಿ ನಾನು ಮನೆಗೆ ಹೋಗಿ ಪಾಚ್ಕೊಳ್ಳೋ ಸಮಯ. ಗುಡ್ ನೈಟ್, ಸ್ವೀಟ್ ಡ್ರೀಮ್ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ಗಂಟೆ ಹೊಡೆಯೋದನ್ನ ಮರಿಬೇಡಿ.